ಸರ್, ಈಗ ಇನ್ನೂ ಕೂಡ ತೀರ್ಮಾನ ಮಾಡಿಲ್ಲ ಏನು ಮಾಡಬೇಕು ಅಂತ ಹೇಳಿ ನಮ್ಮ ನಾಯಕರನ್ನೆಲ್ಲ ಕರೆದು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಮೊದಲು ರೈತರುಗಳು ಮಾತ್ರ ಹೋರಾಟ ಮಾಡ್ತಾವ್ರೆ, ನಾವುಗಳು ರಾಜಕೀಯವಾಗಿ ಅದನ್ನು ಭಾಗವಹಿಸೋದು ಬೇಡ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದು. ಆದರೆ ಈಗ ರೈತರುಗಳೆಲ್ಲ ಅಲ್ಲಿ ಇದು ರಾಜಕೀಯಕ್ಕೆ ತಿರುಗಿಸಿದಾರೆ, ಹೋರಾಟವನ್ನು ರಾಜಕೀಯವಾಗಿ ಅವರು ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡಿದ್ದಾರೆ. ಈಗ ಅದರಿಂದ ನಾವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಗಲಾಟೆ ಮಾಡ್ತಾವ್ರೆ. ನಾವು ಹೆಚ್ಚಿಗೆ ಇದ್ದು ಕೂಡ ನಾವು 70% ಮೇಲ್ಪಟ್ಟು 80% ಅಷ್ಟು ಇದ್ರೂ ಕೂಡ ನಾವು ತಗೊಳ್ಳತಕ್ಕಂಥವ್ರು ನೀವುಗಳು ನಮ್ಗೆ ಯಾರಿಗೂ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ ನೋಡಿ. ಅವರು ಕೆಲವರು ಕೂತಿರೋದ್ರಿಂದ ಬಂದೆಲ್ಲ ಗಲಾಟೆ ಮಾಡ್ತಾವ್ರೆ ನೋಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ನಮ್ಮ ಮುಖಂಡರುಗಳಿಗೆಲ್ಲ ಹೇಳಿದೀವಿ, ಅದು ಚರ್ಚೆ ತೀರ್ಮಾನ ತಗೊಂತೀವಿ. ಒಂದು ಮೆಸೇಜ್ ಪಾಸ್ ಮಾಡ್ಬೇಕಲ್ಲ ನಾವು ಏನು ನಡೀತಾ ಇದೆ ಅಂತೇಳಿ. ಇಲ್ಲ ನಾವೇನು ಮೆಸೇಜ್ ಪಾಸ್ ಮಾಡಲಿಲ್ಲ ಅಂತಂದರೆ ಅವ್ರು ಮಾಡಿರ್ತಕ್ಕಂಥದ್ದೇ ಸತ್ಯ ಅಂತ ಜನ ನಂಬ್ತಾರೆ. ಅದಕ್ಕೋಸ್ಕರ ನಾವೊಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ. ಇಲ್ಲ ಇದು ಸುಳ್ಳು, ಇದು ಅವ್ರು ಜನತಾದಳದವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ, ಅದು ರೈತರ ಕಾರ್ಯಕ್ರಮ ಅಲ್ಲ ಅದು ಅಂತಕ್ಕಂಥದ್ದನ್ನು ನಾವು ಮೆಸೇಜ್ ಪಾಸ್ ಮಾಡಬೇಕು. ನಾವು ಅಂಕಿಅಂಶದ ಸಮೇತ ಅಲ್ಲಿ ನಾನು ಹೇಳಿದ್ದೀನಿ LED ಸ್ಕ್ರೀನ್ ಹಾಕಿ ಯಾರ್ಯಾರ ಹಣೆ ಬರ ಏನು, ಯಾರ ಕತೆ ಏನು ಅಂತೆಲ್ಲ ತೋರಿಸ್ತಾರೆ ಜನಕ್ಕೆ. ನೀವು ಮಾಧ್ಯಮದವ್ರು ನೋಡಿ ಅವಾಗ ಬಂದು ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ ಮಾಡಿದಂಥವರೇ ಬಂದು ಗೋಸಂಬಿ ಥರ ರಾಜಕಾರಣ ಮಾತಾಡಿದ್ರೆ ನಾವೇನು ಅದಕ್ಕೆ ಉತ್ತರ ಎಲ್ಲಿ ಕೊಡೋಕ್ಕಾಯ್ತದೆ? ಬೈರ್ಮಂಗ್ಲ ಸರ್ಕಲ್ಲೇ ಮಾಡೋದು. ನಾವು ಇನ್ನೇನು ಕಚ್ಗಾರನಹಳ್ಳಿ ಸರ್ಕಲ್ ಮಾಡಕ್ಕೆ ಹೋಗ್ತೀವ? ಅಲ್ಲೇ ಮಾಡ್ತೀವಿ, ಬೈರ್ಮಂಗ್ಲ ಸರ್ಕಲ್ಲೇ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ. ಪಾದಯಾತ್ರೆ ಜನಗಳಿಗೆ ತಿಳುವಳಿಕೆ, ಅವ್ರ ಆಚಾರ ವಿಚಾರಗಳು ಹೆಂಗವೆ, ಅವ್ರ ನಡವಳಿಕೆ ಹೆಂಗದೆ, ಯಾರು ಮಾಡಿದ್ರು ಅದನ್ನ, ಯಾರು ಇದಕ್ಕೆ ಕಾರಣಕರ್ತರು, ಯಾರು ಇದನ್ನ ಗುರುತಿಸಿದ್ರು ಅವರೇ ಬಂದು ಇವತ್ತು ಧರಣಿ ಮಾಡ್ತಾರೆ ಅಂತಂದ್ರೆ ಇದು ಹಾಸ್ಯಾಸ್ಪದ ಅಲ್ವಾ? ಯಾವ ರೀತಿ ಯಾವ ಹಂತದ ಹೋರಾಟಕ್ಕೂ ಬೇಕಾದ್ರೆ ಸಿದ್ಧನಾಗಿದ್ದೀನಿ, ತೊಂದರೆ ಇಲ್ಲ ಗೊತ್ತಾಯ್ತು. ಅವ್ರು ನೆನ್ನೆ ಬಂದಲ್ಲ ಗೊತ್ತಾಯ್ತು ನಮ್ಗೆ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾವ್ರೆ ಅಂತ. ಅವರು ಹೋರಾಟ ಮಾಡ್ತಾ ಇರೋದು ರೈತರ ಭೂಮಿ ಬಿಡಬೇಕು ಅಂತಲ್ಲ, DK ಶಿವಕುಮಾರ್ ಅವ್ರ ಮಕ್ಕಳಿಗೆ ಮಸಿ ಬೆಳಿಬೇಕು ಅಂತ ಅವ್ರು ಹೋರಾಟ ಮಾಡ್ತಾ ಇರೋದು. ಅವ್ರು ಆ ರೀತಿ ಹೋರಾಟ ಮಾಡಬೇಕು ಅಂತಿದ್ರೆ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆಯಿಂದ ಐತೆ ಈ ವಿಚಾರ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಆಗಿರ್ತಕ್ಕಂಥ ವಿಚಾರ ಅಲ್ಲ ಇದು. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆ ಯಾವಾಗ? ಸಿದ್ದರಾಮಯ್ಯ ಅವ್ರ ಕಾಲದಲ್ಲೇ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದ್ದು, ಅವತ್ತೇ ಬರ್ಬೇಕಾಗಿತ್ತು ಹೋರಾಟಕ್ಕೆ. DK ಶಿವಕುಮಾರ್ ಅವರು ಆದ್ಮೇಲೆ ಈಗ ನಾನು ಹೋರಾಟ ಮಾಡ್ತೀನಿ ಅಂತಂದ್ರೆ ಜನನು ಏನು ದಡ್ಡಲ್ಲ, ಬುದ್ಧಿವಂತರು ಅರ್ಥ ಮಾಡ್ಕೊಂತಾರೆ. ಹಾಸ್ಯಾಸ್ಪದ ಅಂತ ಹೇಳ್ತಾ ಇದೀನಿಲ್ಲ. ನಗೆಪಾಟ್ಲು ಅವ್ರ ಮಾತುಗಳು, ಅವ್ರ ನಡವಳಿಕೆಗಳು ಹೆಂಗ್ ರೆಡ್ ಝೋನ್ ಮಾಡ್ಬಿಟ್ಟೇನು? ಬರೀ ಅದನ್ನು ಕಟ್ಟಂಗಿಲ್ಲ ನಾವು, ಸ್ಕೂಲು ಕಟ್ಟಂಗಿಲ್ಲ, ಹಾಸ್ಪಿಟ್ಲು ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ. ರೆಡ್ ಝೋನಲ್ಲಿ ಹಾಸ್ಪಿಟ್ಲ್ ಕಟ್ಟೋದು, ರೆಡ್ ಝೋನ್ ಮಾಡೋದು, ಸರ್ಕಾರ BMRDO ರಿಸರ್ವ್ ಮಾಡೋದು, ಈ ಜಾಗದಲ್ಲಿ ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಎಲ್ಲೋ ಒಂದು 10 ಗುಂಟೆಲ್ಲೋ ಒಂದು ಅರ್ಧ ಎಕರೆ ಕಟ್ಟಬೇಕು ಅಂತ. ಹಂಗಾರೆ ಏನು ಇದ್ರ ಪೂರ್ತಿ ಹಾಸ್ಪಿಟ್ಲ್ ಕಟ್ತಾರಂತ? ರೆಡ್ ಝೋನ್ ಮಾಡ್ಬಿಟ್ಟು ಬೇರೆ 10,000 ಎಕರೆ ಹಾಸ್ಪಿಟ್ಲ್ ಕಟ್ತಾರಂತ? ಅದು ಯಾವ ಹಾಸ್ಪಿಟ್ಲ್ ಕಟ್ತಾರೆ ಅಂತ ಅವರೇ ಹೇಳ್ಬೇಕು ದಯಮಾಡಿ. ಕುಮಾರಸ್ವಾಮಿ ಅವ್ರನ್ನ ಜೈಲ್ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್. ಹೆಂಗೆ? ನಾವು ಜೈಲ್ ಕಳ್ಸಂಗಿದ್ರೆ ನೆನೆ ಬಂದು ಕಳಿಸ್ತಿದ್ದೋ. ನಮ್ಗೆ ಅವ್ರಿಗೆ ಜೈಲ್ಗೆ ಹೋಗೋದು ಬೇಡ, ಅವ್ರು ಇರಬೇಕು. ನಾವು ನಮ್ಮನ್ನು ಎಚ್ಚರಿಸ್ತಾ ಇರ್ಬೇಕು ಯಾವಾಗಲೂ ಕೂಡ. ನಮ್ಮನ್ನ ಯಾವಾಗಲೂ ಕೂಡ ನಮ್ಮನ್ನು ನಿದ್ದೆ ಮಾಡಕ್ಕೆ ಬಿಡಬಾರ್ದು. DK ಶಿವಕುಮಾರ್ ಅವ್ರಿಗೆ ನಾವು ಯಾವಾಗಲೂ ಕೂಡ ಎಚ್ಚರದಿಂದ ಇರಬೇಕು ಅಂತಲೇ ನಾವು ಅವ್ರನ್ನ ಬಿಟ್ಟು ಕಳಿಸಿರೋದು.